ಸಮಾನತೆ ಹರಿಕಾರ ಬಸವಣ್ಣನ ಬಗ್ಗೆ ಕುರಿತು ಒಂದಿಷ್ಟು ನೋಡೋಣ. ಬಸವಣ್ಣ ಸಮಾನತೆಗಾಗಿ ಏನು ಮಾಡಿದರು? 12ನೇ ಶತಮಾನದಲ್ಲಿ ಜಾತಿ, ವರ್ಣ, ವರ್ಗ, ಲಿಂಗಭೇದಗಳು ತಾಂಡವಾಡುತ್ತಿದ್ದವು. ಸಾಮಾನ್ಯ ಮನುಷ್ಯನು ನಡುಬೀದಿಯಲ್ಲಿ ಹಗಲಿನಲ್ಲಿ ನಡೆದಾಡುವಂಥ ಸ್ವಾತಂತ್ರ್ಯವೇ ಇರಲಿಲ್ಲ. ಅದನ್ನು ಕಂಡಂತಹ ಬಸವಣ್ಣ, ಯಾಕಂದರೆ ಬಸವಣ್ಣನವರು ಮಂತ್ರಿ ಆಗಿದ್ರಲ್ಲ, ಜನಸಾಮಾನ್ಯರನ್ನು ಕಂಡು ಜಾತಿ, ವರ್ಣ, ವರ್ಗ, ಲಿಂಗಭೇದಗಳನ್ನು ತೊಡೆದು ಹಾಕಿ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆಯ ಅಡಿಪಾಯದ ಮೇಲೆ ಒಂದು ಆದರ್ಶ ಸಮಾಜವನ್ನು ಕಟ್ಟಬೇಕೆಂಬ ಕನಸಿನೊಂದಿಗೆ ಕಾರ್ಯರಂಗಕ್ಕೆ ಇಳಿದರು. ಮೇಲ್ವರ್ಗದವರು ಇದನ್ನು ವಿರೋಧಿಸಿದರು. ಬಸವಣ್ಣ ಹಿಂಜರಿಯಲಿಲ್ಲ. ಕೆಳಗೆ ಬಿದ್ದವರನ್ನು ಮೇಲಕ್ಕೆ ಎತ್ತಲೆಂದು ಮಂತ್ರಿ ಪದವಿಯಿಂದ ತಾನೇ ಕೆಳಗಿಳಿದ ಬಂದ ಮಹಾಂತ ಬಸವಣ್ಣ. ಸ್ವಕುಲ ಪ್ರಭುತ್ವವನ್ನು ಎದುರಿ ಹಾಕಿಕೊಂಡ ಧೀಮಂತ ಬಸವಣ್ಣ. ಯಾರಿಗಾಗಿ? ನಮಗಾಗಿ ತನ್ನ ಕುಲವನ್ನೇ ಧಿಕ್ಕರಿಸಿದ, ಪ್ರಭುತ್ವವನ್ನು ಎದುರು ಹಾಕಿಕೊಂಡ. ಅದು ಸಾಮಾನ್ಯ ಕೆಲಸ ಅಲ್ಲ. ಬಸವಣ್ಣನವರು ಭಾಳ ಪ್ರತಿಷ್ಠಿತ ವ್ಯಕ್ತಿಯಾಗಿ ಬದುಕುವ ಎಲ್ಲ ಅವಕಾಶಗಳಿದ್ದು ಅವರಿಗೆ. ಯಾಕಂದರೆ ಮಹಾಮಂತ್ರಿ ಇದ್ದರು, ಉನ್ನತ ಕುಲದೊಳಗಿದ್ದರು, ಎದಕ್ಕೆ ಬೇಕಾಗಿತ್ತು. ಆದರೆ ಅವರು ಆರಿಸಿಕೊಂಡದ್ದು ಸಮಾನತೆಗಾಗಿ ಹೋರಾಟದ ಹಾದಿಯನ್ನು ಆರಿಸಿಕೊಂಡರು. ಏನು ಮಾಡಿದರು? ಸಮಾನತೆಗಾಗಿ ಅವರು ಏನು ಮಾಡಿದರು? ಅನುಭವ ಮಂಟಪವನ್ನು ಒಂದು ನಿರ್ಮಿಸಿದರು. ಎಲ್ಲರೂ ಸೇರಬೇಕಲ್ಲ, ಅಲ್ಲೇ ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಆ ಅನುಭವ ಮಂಟಪದಲ್ಲಿ ಎಲ್ಲರಿಗೂ ಮುಕ್ತ ಅವಕಾಶವಿತ್ತು. ಇವರ ಬರಬೇಕಿದ್ದಿಲ್ಲ, ಯಾರು ಬೇಕಾದವರಿಗೂ ಮುಕ್ತ ಅವಕಾಶವಿತ್ತು. ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯವಿತ್ತು. ಹೀಗಾಗಿ ನಾಡಿನ ನಾನಾ ಮೂಲೆಗಳಿಂದ ಕಾಶ್ಮೀರದ ದೊರೆ ಭೂಪಾಲ ಮಹಾದೇವರು, ಆಮೇಲೆ ಬೋಂತಾದೇವಿ, ರಾಜಕುಮಾರಿ ಬೋಂತಾದೇವಿ ಬರ್ತಾರೆ ಆಂಧ್ರ ಪ್ರದೇಶದಿಂದ, ಆಮೇಲೆ ಗುಜರಾತದಿಂದ ಆದಾಯನವರ, ಹೀಗೆ ನಾಡಿನ ನಾನಾ ಮೂಲೆಗಳಿಂದ ಅಲ್ಲಿ ಬರ್ತಾರೆ. ಲಕ್ಷದ ಮೇಲೆ 90,000 ಶರಣರು ಕೂಡ್ತಾರೆ. ಇಷ್ಟೊಂದು ಸಂಖ್ಯೆಯಲ್ಲಿ ಶರಣರು ಅಥವಾ ಒಂದೇ ಮನಸ್ಸಿನವರು ಒಂದೇ ವೇದಿಕೆಯಲ್ಲಿ ಅಥವಾ ಒಂದೇ ಸ್ಥಳದಲ್ಲಿ ಕೂಡಿದಂಥ ಉದಾಹರಣೆಗಳು ಹಿಂದೆ ಎಂದೂ ಆಗಿಲ್ಲ, ಮುಂದೆ ಎಂದೂ ಆಗುವುದಿಲ್ಲ, ಆಗೋ ಸಂಭವನೇ ಇಲ್ಲ, ಸಾಧ್ಯನೇ ಇಲ್ಲ. ಅಷ್ಟು ಜನ ಯಾರಿಗಾಗಿ? ನಮಗಾಗಿ, ಚಿಂತನೆಗಾಗಿ ಕೂಡ್ತಾರೆ. ಬರೀ ಚಿಂತನೆ ಮಾಡೋದಲ್ಲ, ಮುಂಜಾನೆ ಕಾಯಕ ಮಾಡಬೇಕು, ಪ್ರತಿಯೊಬ್ಬರು ಕಾಯಕ ಮಾಡಬೇಕು. ರಾಜ ಏನದಾರಲ್ಲ, ಕಟ್ಟಿಗೆ ಹೊಡಿ ಕಾಯಕ ಮಾಡ್ತಾನೆ. ಅಲ್ಲಿ ಬಂದು ತನ್ನ ರಾಜ್ಯವನ್ನು ತೊರೆದು ಬಂದು ಕಟ್ಟಿಗೆ ಕಾಯಕ ಅಲ್ಲಿ ಮಾಡ್ತಾರೆ ಅಂದ್ರೆ ಬಸವಣ್ಣನ ಪ್ರಭಾವ ಹೆಂಗಿತ್ತು? ಕಸಗೂಡಿಸುವ ಸತ್ಯಕ್ಕ ವಚನ ರಚನೆಗೆ ಮಟ್ಟಕ್ಕೆ ಏರ್ತಾಳಂದ್ರೆ ಬಸವಣ್ಣನ ಪ್ರಭಾವ ಹೇಗಿತ್ತು? ಸ್ತ್ರೀಯರಿಗೆ ಸಮಾನತೆಯನ್ನು ತಂದುಕೊಂಡಂಥ ಮಹಾಕಾರಣಿಕ ಬಸವಣ್ಣ. ಎಲ್ಲರಿಗೂ, ಸ್ತ್ರೀಯರಿಗೂ, ಎಲ್ಲ ವರ್ಗದವರಿಗೂ ಸಮಾನತೆ ಹಕ್ಕನ್ನು ಬಸವಣ್ಣ ಆವಾಗಲೇ ಕೊಟ್ಟಿದ್ದ. ಪ್ರಜಾಪ್ರಭುತ್ವದ ಕಲ್ಪನೆ ಆವಾಗ ಇತ್ತು. ಅದಕ್ಕೆ ಅನುಭವ ಮಂಟಪಕ್ಕೆ ಏನಂತಾರಂದ್ರೆ ರಿಲಿಜಿಯಸ್ ಪಾರ್ಲಿಮೆಂಟ್ ಅಂತ, ಅಥವಾ ಸ್ಪಿರಿಚುವಲ್ ಪಾರ್ಲಿಮೆಂಟ್ ಅನ್ಬೋದು, ಆಧ್ಯಾತ್ಮಿಕ ಸಂಸತ್ತು. ಆನಂತರ ಸರ್ವ ಸಮಾನತೆಗಾಗಿ ಇಷ್ಟಲಿಂಗದ ಪರಿಕಲ್ಪನೆ ಕೊಡ್ತಾರೆ. ಇಷ್ಟಲಿಂಗವನ್ನು ತರ್ತಾರೆ ಬಸವಣ್ಣನವರು. ಎಲ್ಲರಿಗೂ ಇಷ್ಟಲಿಂಗ ಧರಿಸಬೇಕು. ಇದು ಇಷ್ಟಲಿಂಗ ಜಾತಿಯ ಸಂಕೇತ ಅಲ್ಲ. ಭಾಳ ಜನ ಏನು ತಿಳ್ಕೊಂಡಾರೋ ಬಸವಣ್ಣ ಮತ್ತೊಂದು ಜಾತಿ ಮಾಡಿದನು. ಇಲ್ಲ, ಇಷ್ಟಲಿಂಗ ಜಾತಿ ಕಳೆದುಕೊಂಡವರ ಸಂಕೇತ. ಯಾರು ಬೇಕಾದವರು ಬಂದು ಇಷ್ಟಲಿಂಗವನ್ನು ಕಟ್ಕೋಬಹುದು. ಜಾತಿ ಕಳೆದುಕೊಂಡವರ ಸಂಕೇತರು. ಇಷ್ಟಲಿಂಗ ದೇವರಲ್ಲ, ನಿರಾಕಾರ ಪರಮಾತ್ಮನ ಸಾಕಾರ ಸಂಕೇತ ರೂಪ. ಈಗ ಹೆಂಗೆ ಗಡಿಯಾರ ಸಾಕಾರದ, ಸಮಯ ನಿರಾಕಾರದ. ನಿರಾಕಾರ ಸಮಯವನ್ನು ನೋಡಲು ಸಾಕಾರ ಗಡಿಯಾರ ಬೇಕಲ್ಲ, ಹಾಗೆ ನಿರಾಕಾರ ಪರಮಾತ್ಮನನ್ನು ಅನುಭವಿಸಲು ಸಾಕಾರ ಇಷ್ಟಲಿಂಗವನ್ನು ಕೊಟ್ಟರು. ಗಡಿಯಾರವನ್ನು ಯಾರು ಬೇಕಾದವರು ಕಟ್ಕೋಬಹುದಲ್ಲ, ಯಾರು ಬೇಕಾದವರು ಕಟ್ಕೋಬಹುದು. ಹಾಗೆ ಇಷ್ಟಲಿಂಗವನ್ನು ಯಾರು ಬೇಕಾದವರು ಕಟ್ಕೋಬಹುದು. ಅದು ಜಾತಿಯ ಕುರು ಅಲ್ಲ, ಜಾತಿ ಕಳೆದುಕೊಂಡವರ ಕುರು. ಸೊ ಇಷ್ಟಲಿಂಗದ ಪರಿಕಲ್ಪನೆ ಆದ ನಂತರ ಈ ಮೇಲ್ವರ್ಗದ ಜನ ಏನಿರ್ತಾರಲ್ಲ, ನಾವು ಉನ್ನತ ಕುಲದವ, ನಾ ಶ್ರೇಷ್ಠ ಕುಲದವ, ಉಳ್ಕದವರು ಕನಿಷ್ಠ ಅಂತ ಏನು ಹೇಳ್ತಿದ್ರಲ್ಲ, ಅವರಿಗೆ ಒಂದು ವಚನದ ಮೂಲಕ ಕೇಳ್ತಾರೆ. ಅವರು ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ
ಆಶ್ರಯವಿಲ್ಲ ಅನ್ನುವಂಥ ವಚನದೊಳಗೆ ಏನು ಪ್ರಶ್ನೆ ಮಾಡ್ತಾರಂದ್ರೆ, ನೀವೆಲ್ಲರೂ ಹುಟ್ಟುವ ರೀತಿ ಒಂದೇ ಅದ, ಬರ್ತ್ ಮೆಕ್ಯಾನಿಸಮ್ ನೋಡ್ರಿ ಎಲ್ಲರದು ಒಂದೇ ಅದ, ಎಲ್ಲರೂ ಯೋನಿಜರ, ಎಲ್ಲರ ದೇಹದಲ್ಲಿ ಸಪ್ತಧಾತುಗಳದಾವ, ಎಲ್ಲರ ದೇಹದಲ್ಲಿ ಜೀವಾತ್ಮ ಮತ್ತು ಪರಮಾತ್ಮ ಸೇಮ್ ಅದ. ಎಲ್ಲರಲ್ಲಿ ಇರುವಂಥ ಆಶೆ, ಆಮಿಷ, ರೋಷ, ಹರ್ಷ, ವಿಷಯಾದಿಗಳು ಎಲ್ಲ ಒಂದೇ ಅದಾವ. ಏನು ಬೇರೆ ಬೇರೆ ಅದಾವ? ಎಲ್ಲ ಒಂದೇ ಅದ. ಎಲ್ಲ ಒಂದೇ ಇದ್ದ ಮ್ಯಾಗ ನೀವು ಉತ್ತಮ ಕುಲದವರು ಅಂತ ಹೇಳ್ಕೊಳಕ್ಕೆ ನಿಮ್ಮಲ್ಲಿ ಏನು ಆಧಾರ ಐತೆ ಅಂತ ಪ್ರಶ್ನೆ ಮಾಡ್ತಾರೆ. ವಾಟ್ ಈಸ್ ದಿ ಪ್ರೂಫ್? ನಿಮ್ಮಲ್ಲಿ ಏನು ಆಧಾರ ಇದ್ರೆ ತೊಗೊಂಬರಿಪ್ಪ, ನಾವು ಭಾಳ ಶ್ರೇಷ್ಠ ಕುಲ ಅಂತ ಹೇಳ್ಕೊತಿಲ್ಲ, ನಿನ್ನಂತಕ್ಕೆ ಏನು ಆಧಾರ ಇತ್ತು ತೊಗೊಂಬ. ಎಲ್ಲ ಒಂದೇ ಐತಿ, ಹುಟ್ಟು ರೀತಿ ಒಂದೇ, ಎಲ್ಲರೂ ಯೋನಿಜರು ಅದಾರ, ಎಲ್ಲರ ಆಶೆ ಆಮಿಷಗಳು ಒಂದೇ ಅದಾವ, ಸಪ್ತಧಾತುಗಳಿಂದ ಎಲ್ಲರ ದೇಹ ಮಾಡ್ಯಾದ. ಮತ್ತು ನೀ ಶ್ರೇಷ್ಠ ನೀ ಕನಿಷ್ಠ ಅನ್ನೋಕೆ ಏನು ಬಂತು? ಎಲ್ಲಿ ವರ್ಣ ವ್ಯವಸ್ಥೆ ಎಲ್ಲಿಂದ ತೆಗೆದಿರಿದನ? ವರ್ಣನಾಂ ಕಿಂ ಪ್ರಯೋಜನ? ಎಲ್ಲಿ ವರ್ಣ ವ್ಯವಸ್ಥೆ ತೆಗೆದಿರಿದನ? ಉಚ್ಚ ನೀಚ, ಈ ನಾ ಹೆಚ್ಚು ನೀ ಹೆಚ್ಚು ಎಲ್ಲಿ ತೆಗೆದಿರುತ್ತೆ ಹೇಳಿ ಕೊನೆಗೆ ಒಂದು ಲೈನ್ ಹೇಳ್ತಾರೆ, ಲಿಂಗಸ್ಥಲವನ್ನು ಅರಿದವರೇ ಕುಲಜರು. ಲಿಂಗಸ್ಥಲವನ್ನು ಅರಿದವರೇ ಕುಲಜರು. ಕುಲಜರು ಅಂದ್ರೆ ಶ್ರೇಷ್ಠ ಕುಲದವರು. ಯಾರು? ಲಿಂಗಸ್ಥಲ ಯಾರಿಗೆ ಗೊತ್ತದಲ್ಲ ಅವರು ಉತ್ತಮ ಕುಲದವರು. ಲಿಂಗ ಕಟ್ಕೊರೋ ಅಂತಲ್ಲ. ಲಿಂಗಸ್ಥಲ ಅಂತಂದ್ರೆ, ಲಿಂಗ ಅಂತಂದ್ರೆ ಅದು ಮಂಗಳಕರವಾದದ್ದು. ಆ ಯಾರು ಮಂಗಳಕರವಾದ ದಾರಿಯನ್ನೊಳಗದಾರ, ಯಾರು ಸದಾಚಾರಿಗಳದಾರ ಅವರು ಉತ್ತಮ ಕುಲದವರು, ಯಾರು ದುರಾಚಾರಿಗಳದಾರ ಕೆಟ್ಟ ಕುಲದವರು. ಎರಡೂ ಮಾಡಿದರು, ಒಂದು ಭಕ್ತ ಮತ್ತೊಂದು ಭವಿ. ಸದಾಚಾರಿಗಳು ಭಕ್ತರು, ದುರಾಚಾರಿಗಳು ಭವಿಗಳು. ಇಷ್ಟ ಎರಡೇ, ಹೆಣ್ಣು ಗಂಡನೂ ಇಲ್ಲ, ಎರಡ ಒಳ್ಳೆಯವರು ಕೆಟ್ಟವರು. ಹಾಗಂತ ಕೆಟ್ಟವ್ರನ್ನ ನಿರಾಕರಿಸಲಿಲ್ಲ, ನೀವು ಬರಬೇಡ್ರಪ್ಪ ಅಂತ ಅನ್ನಲಿಲ್ಲ. ನೀವು ಅನುಭವ ಮುಟ್ಟಕ್ಕೆ ಮರ್ರಿ, ನೀವು ಒಳ್ಳೆಯವರಾಗ್ರಿ ಅಂತ ಅವ್ರಿಗೂ ಚಾನ್ಸ್ ಕೊಟ್ಟರು ಬಸವಣ್ಣರು. ಕಳ್ಳನಲ್ಲಿನೂ ಕೂಡಲ ಸಂಗಮನನ್ನು ಕಂಡರು ಬಸವಣ್ಣನವರು. ಎಲ್ಲರನ್ನೂ ಅಪ್ಪಿಕೊಂಡಂಥ ಮಹಾತ್ಮ ಬಸವಣ್ಣ. ಎಲ್ಲರಿಗೂ ಬಂದರು, ಇವ ನಮ್ಮವ ಅಂತೇಳಿ ಎಲ್ಲರನ್ನೂ ಅಪ್ಪಿಕೊಂಡಂಥ ಮಹಾತ್ಮ ಬಸವಣ್ಣ. ಎಲ್ಲರಿಗೂ ಚಾನ್ಸ್ ಕೊಟ್ಟರು. ಇದು ಸಮಾನತೆಗಾಗಿ ಮಾಡಿದಂಥ ಸಾಧನೆ ಬಸವಣ್ಣವರು. ಸಮಾನತೆ ಹರಿಕಾರ ಬಸವಣ್ಣ.